ಈಗ ನೆಕ್ಸ್ಟು ಏನು ಇಲ್ಲಿ ಸದ್ಯಕ್ಕೇನೂ ಇಲ್ಲ, ಮುಗಿದಾಯಿತು. ರಾಯ್ ಹೋಗಿದ್ದಾಯಿತು. ಅದನ್ನು ನಮಗೆ ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೆಟಸ್ ವೆಯ್ಟ್ ಮಾಡೋಣ, ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಏನು ಅಂತ. ಈಗ ಹೇಳೋವಂಥದ್ದು ಏನೂ ಇಲ್ಲ. ನಮಗೆ ಹೋಗ್ಬೇಕಾಗಿರೋರು ಹೋಗಿದ್ದಾರೆ. ಇನ್ನೊಂದು ಡಾಕ್ಟರ್ ರಾಯ್ ಇರಲ್ಲ ನಮ್ಮ ಕನ್ನಡ ಪ್ರೋಗ್ರಾಮ್ಗಾಗಲಿ ಎಲ್ಲಾದರೂ ಆಗಲಿ. ರಾಯ್ ಅವರು ತುಂಬ ಎಕ್ಸೈಟಿಂಗ್ ಆಗಿ ಬರೋರು. ಆ ರಾಯ್ ಇನ್ನಿಲ್ಲ, ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಹತ್ರ ಮಾತಾಡಿದ್ದು ಜಾನ್ವರಿ ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡೋರು. ನಾನು ಇರಲಿಲ್ಲ, ಇಲ್ಲ ಊರಲ್ಲಿ ಇರಲಿಲ್ಲ, ನಾನು ಥಾಯ್ಲೆಂಡಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ ನೀನು ಬಾ ಮಾತಾಡಬೇಕು ಅಂದರು, ಅಷ್ಟೇ. ಅದರ ಬಗ್ಗೆ ಏನು ಮಾತಾಡಿಲ್ಲ, ಅವತ್ತೇನು ಮಾತಾಡಿಲ್ಲ, ಏನು ಚರ್ಚೆ ಮಾಡಿಲ್ಲ. ನಾನು ಯಾವಾಗ ಬರ್ತೀನಿ ಅಂದರೆ ಒಂದು 2-3 ಸತಿ ಕಾಲ್ ಮಾಡಿದ್ರು. ನಾನು 2-3 ಸತಿನೂ ಇದನ್ನೇ ಹೇಳಿದೆ, ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ. ನಿಮ್ಗೆ ಯಾವಾಗ ಈ ವಿಷಯ ಗೊತ್ತಾಯ್ತು? ನನಗೆ 4 ಗಂಟೆ 8 ನಿಮಿಷಕ್ಕೆ ಗೊತ್ತಾಯಿತು. ಅವತ್ತು ನಾನು ಅಲ್ಲಿಂದ ಹೊರಟೆ, ಬೆಳಗ್ಗೆ 6 ಗಂಟೆಗೆ ಬಂದೆ ಲ್ಯಾಂಡ್ ಆದಾಗ. ಸರ್, ಅವರು ಬೆಂಗಳೂರಿಗೆ ಯಾವಾಗ ಬಂದಿದ್ರು? ಅವರು 27ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದರು. ಜಾನ್ವರಿ 27ನೇ ತಾರೀಕು ಬಂದಿದ್ದರು. ಎಲ್ಲಿದ್ರು ಸರ್ ಅವರು? ಕಾನ್ರಾಡ್ ಹೋಟ್ಲಲ್ಲಿದ್ದರು. ಸರ್, ಈಗ ಮುಂದೆ ಕಾನೂನು ಹೋರಾಟ ಯಾವ ರೀತಿ ನಡೆಸ್ತೀವಿ? ಅದ್ರ ಬಗ್ಗೆ ನಾನು ಇವಾಗ ಏನು ಹೇಳೋಕ್ಕಾಗಲ್ಲ. ನಾನು ಅದೇನು ಮಾತಾಡೋಕ್ಕೆ ಇಚ್ಛಿಸಲ್ಲ. ಅಲ್ಲ, ಅದೆಲ್ಲ ಕರೆಕ್ಟು ಇರ್ಬೋದು. ನಾನು ಈಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ತಯಾರಿಲ್ಲ, ರೆಡಿ ಇಲ್ಲ ಇವಾಗ. ನನಗೆ ಸರ್ಕಾರ SIT ರಚನೆ ಮಾಡಿದೆ, ಅದ್ರ ಬಗ್ಗೆ ಆ SIT ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಷ್ಟೇ. ಏನು ಮಾಡ್ತಾರೆ ಏನು ಮಾಡೋಣ ಸರ್. ಯಾಕಂತಂದರೆ ಅವ್ರಿಗೆ ತುಂಬ ಒತ್ತಡ ಇತ್ತು IT-ಯಿಂದ. ನಾನು ಆ 3 ದಿವಸ ಇಲ್ಲಿ ಇರಲಿಲ್ಲ, ಅದೇ ಆಗಿರೋದು. ನಾನು ಆ 3 ದಿವಸ ಅಲ್ಲಿ ಮದುವೆಗೆ ಹೋಗಿದ್ದೆ. ಅವರಿಲ್ಲಿ 27ನೇ ತಾರೀಕು ಬಂದರು, ನಾನು 28ನೇ ತಾರೀಕು ಬೆಳಗ್ಗೆ ಮದುವೆಗೆ ಹೋದೆ. ನಾನು ಇರಲಿಲ್ಲ ಇಲ್ಲ. ಸರ್, ಯಾಕಂದರೆ ಸರ್ ತುಂಬ ಧೈರ್ಯವಂತರು, ಹೌದು, ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದು ಏನು ಕಾರಣ ಇರ್ಬೋದು ಸರ್? ಯಾಕಂದರೆ ನೀವು ತುಂಬ ಹತ್ತಿರ ನೋಡಿ, ಇವತ್ತು ಸನ್ನಿವೇಶ ಸರಿ ಇಲ್ಲ. ನಾನು ಮಾತಾಡೋದು ದಯವಿಟ್ಟು ಮುಗಿಸೋಣ ಇಲ್ಲಿಗೆ, ಪ್ಲೀಸ್. ಥ್ಯಾಂಕ್ ಯು. ಮಲಯಾಳಂ ಸರ್. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಅವರ ಅಂತ್ಯಕ್ರಿಯೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮನೆಯವರು ಬೀಳ್ಕೊಟ್ರು ಅನ್ನೋದನ್ನು, ಅವ್ರು ಇಷ್ಟಪಡುವಂಥ ಕಾರ್ಕಿ ಜೊತೆಗೆ ಸನ್ಗ್ಲಾಸ್ ಬ್ಲೇಜರನ್ನು ಕೊಟ್ಟು ಅವರಿಗೆ ಮನೆಯವರೆಲ್ಲ ಸೇರಿ ಹಣೆಗೆ ಮುತ್ತಿಟ್ಟು ಅವರನ್ನು ಕಳಿಸ್ಕೊಟ್ರು. ಒಂದು ಕಡೆ ಅವ್ರ ತಮ್ಮ ಮಾತನಾಡಿದಂಥ ಸಂದರ್ಭದಲ್ಲಿ ಅವತ್ತು ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಹೇಳ್ತಾರೆ. ಅವತ್ತು ತಾನು ಇರಲಿಲ್ಲ, ಜೊತೆಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಯಾವಾಗ ಬರ್ತೀಯಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳಿದರು. ಆದರೆ ಬರುವಷ್ಟರಲ್ಲಿ ಈ ರೀತಿ ಆಗೋಗಿದೆ ಅಂತ ಹೇಳಿ ಅವ್ರ ತಮ್ಮ ಬಾಬು ಕೂಡ ಮಾತನಾಡಿದ್ರು. ಆದರೆ ಇನ್ನೂ ಹೆಚ್ಚು ಮಾತನಾಡುವಂತಹ ಪರಿಸ್ಥಿತಿ ಆ ಮನಸ್ಥಿತಿಯಲ್ಲಿ ನಾನಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಅವರ ತಮ್ಮ CJ ರಾಯ್ ಅವರ ತಮ್ಮ ಬಾಬು ಹೇಳಿರುವಂಥದ್ದು. ಒಂದು ಕಡೆ ಬಹಳಷ್ಟು ಕಾರ್ ಕ್ರೇಜ್ ಇದ್ದಂತಹ ವ್ಯಕ್ತಿ, ಉದ್ಯಮಿ CJ ರಾಯ್. ಹಾಗಾಗಿ ಅವರು ತುಂಬ ಇಷ್ಟಪಟ್ಟಂತಹ ಕಾರ್ಕಿ ಹಾಗೂ ಕೆಲವೊಂದಷ್ಟು ವಸ್ತುಗಳನ್ನು ಅವರ ಜೊತೆಯಲ್ಲೇ ಕಳಿಸಿಕೊಡಲಾಗಿದೆ. ಬಹಳಷ್ಟು ಹೂವಿನ ಅಲಂಕಾರದ ಜೊತೆಯಲ್ಲಿ ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ. CJ ರಾಯ್ ಬಯಸಿದ್ದಂತಹ ಸ್ಥಳದಲ್ಲಿ ಅವರನ್ನು ಕಳಿಸಿಕೊಡಲಾಗ್ತಾ ಇದೆ. ಸಾವಿರಾರು ಎಕರೆ ಭೂಮಿ ಒಡೆಯ ಮತ್ತೆ ಮರಳಿ ಭೂಮಿ ಪಾಲಾಗಿರುವಂಥದ್ದು ರಾಯಲ್ ಆಗಿ ಬದುಕಿದಂಥ ಕಾನ್ಫಿಡೆಂಟ್ ಕುಬೇರ. ಅದರಲ್ಲೂ ಕೂಡ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಸಕಲ ರೀತಿಯಲ್ಲೂ ಕೂಡ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಬಹಳಷ್ಟು ಜನ ಸೇರಿದ್ದಾರೆ. ಅವರ ನೆಚ್ಚಿನ ಜನ ಕೂಡ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸನ್ಗ್ಲಾಸ್ ಬ್ಲೇಜರ್ ಶೂಗಳನ್ನು ತೊಡಿಸಿ ಅವರನ್ನು ಬೀಳ್ಕೊಡುಗೆ ಕೊಡಲಾಗಿದೆ. ಬನ್ನೇರುಘಟ್ಟದ ಡಾಕ್ಟರ್ ರಾಜ್ ಪಾರ್ಕ್ ಎನ್ನುವಂಥ ಅವರ ಫೇವ್ರೆಟ್ ಸ್ಥಳ, ಅವರಿಗೆ ಬಹಳ ಇಷ್ಟವಾಗಿದ್ದಂಥ ಸ್ಥಳ, ಅದರಲ್ಲೇ ಅವರನ್ನು ಮಣ್ಣು ಮಾಡಲಾಗಿದೆ. ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರ ವಿದಾಯವನ್ನು ಕೊಡಲಾಗಿದೆ. ಸದ್ಯಕ್ಕೆ ಅವರು ಯಾಕೆ ಈ ರೀತಿಯಾದಂಥ ದುಡುಕಿನ ನಿರ್ಧಾರವನ್ನು ಕೈಗೊಂಡು ಬಿಟ್ಟರು ಅನ್ನುವ ಬಗ್ಗೆ ತನಿಖೆ ನಡೀತಾ ಇದೆ.